28ನೇ ತಾರೀಕು ಹೋಗ್ತಾ ಇದ್ದೀವಿ. ಓಟ್ ಹಾಕೋಕ್ಕೆ ಅಂತಲೇ ಬಂದಿರೋದು. ಓಟ್ ಹಾಕೋಕ್ಕೆ ಅಂತ ಮುಖ್ಯಕ್ಕೆ ಬಂದಿರೋದು. ಇದು ಎಷ್ಟನೇ ಸಾರಿ ಸರ್ ಬರ್ತಾರೆ ಬರೀ ಓಟ್ ಹಾಕೋಕ್ಕೆ? ಬೇರೆ ಓಟ್ ಹಾಕಕ್ಕೆ ಬಂದಿರೋದು ನಾನು. ಎಷ್ಟನೇ ಸಲ ಅಂದರೆ ಎಲ್ಲ ಸಲ ಬರ್ತಾ ಇರ್ತೀನಿ, ಯಾವಾಗಲೂ ಬರ್ತಾ ಇರ್ತೀನಿ. ಓಟ್ ಹಾಕಕ್ಕೆ ಬಂದಿರೋದು, ಪ್ಲೇನಿಂದ ಬಂದಿರೋದು. ಸರ್ ನಮ್ಮದು ಇಂಡಸ್ಟ್ರಿಯಲಿಸ್ಟು ಫ್ಯಾಕ್ಟ್ರಿ ಇದೆ ದುಬೈನಲ್ಲಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ. ಇಂಡಿಯನ್ಸ್ ಭಾಳ ಕೆಲಸವರು ಮಾಡ್ತಾಯಿದ್ದಾರೆ ನಮ್ಮ ಫ್ಯಾಕ್ಟ್ರಿ. ನಮ್ಮ ತಂದೆ ಕೋಲಾರ ಅವರು, ನಮ್ಮ ತಾಯಿ ಬಂಗಾರಪೇಟವರು. ನಮ್ದು ಇಲ್ಲಿ ಆಫೀಸ್ ಎಲ್ಲ ಇತ್ತು. ಈಗ ನಾನು ದುಬೈನಲ್ಲಿ ವಾಸ ಆಗಿದೆ. ಭಾಳ ಚೆನ್ನಾಗಿದೆ. ಬಟ್ ನಮ್ಗೆ ಏನು ಅನ್ಸುತ್ತೆ ಅಂದರೆ ಅಟ್ಲೀಸ್ಟ್ 90% ಪೋಲಿಂಗ್ ಆದರೆ ನಮಗೆ ಸಂತೋಷ ಆಗುತ್ತೆ. 40%, 50%ನಲ್ಲಿ ನಾವು ಆಗಿದ್ರೆ ಅದರಲ್ಲಿ ನಿಜವಾಗಿ ಅದು ನ್ಯಾಯ ಸಿಕ್ಕಲ್ಲ ಆ ಪೋಸ್ಟ್ಗೆ ಗೆಲ್ಲೋರಿಗೆ. ನಮಗೆ ಏನು ಅನ್ಸುತ್ತೆ 90% ಪೋಲಿಂಗ್ ಆದರೆ ಒಳ್ಳೆಯದು ಅಂತ. ಅಟ್ಲೀಸ್ಟ್ 90% ಆಗಲೇಬೇಕು ಅಂತ ಎಲ್ಲರೂ ಕೇಳ್ತಾರೆ. ಬಂದಿದ್ದು ಓಟು ಎಷ್ಟು ಮುಖ್ಯ ಇದೆ ಅಂತ ಜನಕ್ಕೆ ತಿಳ್ಸೋಕ್ಕೆ ಬಂದಿರೋದು. ದುಬೈಯಿಂದ ಬೇರೆ ಎಲ್ಲ ನಮ್ಮ ಕೆಲಸ ಎಲ್ಲ ಬಿಟ್ಟು ಓಟ್ ಮುಖ್ಯ ಅಂತ ತಿಳ್ಕೊಂಡು ನಾನು ದುಬೈಯಿಂದ ಬಂದು ಇಲ್ಲಿ ಓಟ್ ಹಾಕಕ್ಕೆ ಬಂದಿದ್ದೀನಿ. ನಾನು ಜನರ ಹತ್ರ ಅದೇ ಎಲ್ಲರೂ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಜಾಗೃತ ಆಗಿ ಓಟ್ ಇಂಪಾರ್ಟೆಂಟ್ ಇದೆ. ಓಟ್ ಕೆಲಿಯೋಕ್ಕೆ ಹೋಗ್ಬೇಡಿ. ಓಟಿಂದನೇ ನಮಗೆ ಸಂವಿಧಾನ ಬೆಳೆಸೋಕ್ಕಾಗುತ್ತೆ, ಉಳಿಸೋಕ್ಕಾಗುತ್ತೆ. ಎಲ್ಲ ಏನು ಬೇಕು ಅದನ್ನಲ್ಲಿ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ, ಓಟ್ ಮುಖ್ಯ ಇದೆ, ಓಟಕ್ಕೆ ಅವಕಾಶ ಇದೆ. ಈಗ 5 ವರ್ಷಕ್ಕೆ ಒಂದ್ಸರಿ ಬರೋದು, ಅದು ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಎಲ್ಲರೂ ಬಂದು ಓಟ್ ಹಾಕೋಕ್ಕೆ ಕೇಳ್ಕೊತಾ ಇದ್ದೀನಿ. ಯಾವಾಗ ಬಂದರೆ ಯಾವಾಗ ಹೋಗೋದು? ಈಗ